ನಿನ್ನೆ ಪೀಣ್ಯದ ಅಕ್ಕಮಹಾದೇವಿ ಸ್ಲಂನಲ್ಲಿ ನಡೆದಿರುವಂತಹ ಘಟನೆಯಿಂದ ಇವತ್ತು ಮಕ್ಕಳು ಕೂಡ ಈಗ ಬೀದಿ ಬದಿಗೆ ಬಂದಿರುವಂತಹದ್ದು. ಉತ್ತರ ಕರ್ನಾಟಕ ಭಾಗದಿಂದ ವಲಸೆ ಬಂದಿರುವಂತಹ ವಲಸಿಗರ ಮಕ್ಕಳು ಇವತ್ತು ನಡು ರಸ್ತೆಯಲ್ಲಿ ನಿಂತ್ಕೊಂಡು ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಜಗತ್ತಿನ ಇನ್ನೂ ಅರಿಯದ ಕಂದಮ್ಮಗಳು, ಅವರಿಗೆ ಏನು ತಿಳಿಯಲ್ಲ. ಬಟ್ ಅವರು ಒಂದು ರಾತ್ರಿನ ಹೊರಗಡೆ ಬೀದಿ ಮಧ್ಯದಲ್ಲೇ ಕಳೆದಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಪುಟ, ನಿನ್ನೆ ರಾತ್ರಿ ಪೂರ್ತಿ ಹೊರಗಡೆ ಇದ್ರಾ? ಹೇಗಿತ್ತು ಪುಟ? ಚಳಿ ಇತ್ತು, ನಮಗೆ ಚಳಿ ಇತ್ತು. ಎಲ್ಲ ಹಾಸಿಗೆಗಳು ತೊಯ್ದೋಗಿತ್ತು, ನೆಂದೋಗಿತ್ತು. ನಮಗೆ ಮಲ್ಕೊಳ್ಳೋಕ್ಕಾಗಿಲ್ಲ. ನಾವು ರಾತ್ರಿ ಎಲ್ಲ ಎದ್ದಿದ್ವಿ. ಇವತ್ತು ಸ್ಕೂಲ್ಗೆ ಹೋಗೋಕ್ಕೆ ಬಟ್ಟೆ ಏನೂ ಇಲ್ಲ. ಬುಕ್ಸ್ಗಳೆಲ್ಲ ಚಳಿಗೆ ಇಬ್ಬನಿ ಬಿದ್ದು ತೊಯ್ದೋಗಿದೆ. ಮತ್ತು ನಮ್ಮ ನೀರು ಸ್ನಾನ ಮಾಡೋಕ್ಕೆ ನೀರೆಲ್ಲ ಬಿಟ್ಟು ಹೋಗಿದ್ದಾರೆ ಮುನಿರತ್ನ ಅವರು. ಇಲ್ಲ. ಊಟ ಮಾಡಿದ್ಯಾ ಪುಟ್ಟ ನೀನು? ಮಾಡಿದ್ದೀವಿ ಸರ್, ಕೊಟ್ಟಿದ್ದಾರೆ. ಚಳಿಲಿ ಹೆಂಗಿದ್ದೆ? ಚಳಿ ಇತ್ತು ರಾತ್ರಿ. ಮತ್ತು ಹಂಗೆ ಹಾಸಿಗೆ ಎಲ್ಲ ತೊಯ್ದಿತ್ತು. ಹಂಗೆ ಮಲ್ಕೊಂಡಿದ್ರು. ಅಲ್ಲಿ ಟಂಟ ಕೊಟ್ಟಿದ್ರು, ಅಲ್ಲೇ ಮಲ್ಕೊಂಡಿದ್ರು. ನಿಮ್ಗೆ ಯಾವಾಗ ಗೊತ್ತಾಯ್ತು ಪುಟ ಇದು ಹಿಂಗಾಯ್ತು, ಇಲ್ಲೆಲ್ಲ ಹಿಂಗಾಗ್ತಿದೆ ಅಂತ? ನೀವು ಸ್ಕೂಲ್ಗೆ ನನಗೆ ಮಧ್ಯಾಹ್ನ 12 ಗಂಟೆಗೆ ಗೊತ್ತಾಯ್ತು. ಅವಾಗ ನಮ್ಮ ತಮ್ಮಂದಿರು ಬಂದು ಕೇಸಿ ನಿಮ್ಮ ಮನೆಯೆಲ್ಲ ಹೊಡೆದಾಕಿದ್ದಾರೆ ಬಾ ಅಂದ್ಬಿಟ್ಟು ಕರ್ಕೊಂಬಂದರು. ಅವಾಗ ಬಂದು ನೋಡಿದಾಗ ಎಲ್ಲ ಹೊಡೆದಾಕಿದ್ರು. ಅವಾಗ ನ್ಯಾಯ ಕೇಳ್ಬೇಕಂತೆಲ್ಲ ರೋಡ್ ಹತ್ರ ನಿಂತು ಹೋರಾಟ ಮಾಡ್ತಾಯಿದ್ರು. ಅವಾಗ ಬಂದ್ವಿ ನಾವು. ಬಂದು ಕೇಸ್ ಎಲ್ಲ ನೋಡಿದ್ವಿ, ಎಲ್ಲ ಹೊಡೆದಾಕಿದ್ರು. ನಾವು ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಬಂದು ಬುಕ್ಸ್ಗಳೆಲ್ಲ ನೋಡಿದ್ವಿ, ಎಲ್ಲ ಬಿಸಾಕಿದ್ರು. ನೀರು ಎಲ್ಲ ಚೆಲ್ಲೋರು. ನಾವು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬಟ್ಟೆ ಇಲ್ಲ, ಪುಸ್ತಕ ಇಲ್ಲ, ನಾವು ಸ್ನಾನ ಮಾಡೋಕ್ಕೆ ನೀರು ಸಮಯ ಇಲ್ಲ. ಏನು ಮಾಡ್ಬೇಕು ನಾವು? ಈ ಥರ ಸಡನ್ನಾಗಿ ಬಂದು ಹೊಡೆದಾಕಿದ್ರೆ ಹೆಂಗೆ ಮಾಡಬೇಕು? ಒಂದಿನ 2 ದಿನ ಟೈಮ್ ಆದರೂ ಕೊಡಬೇಕಿತ್ತು. ಸಡನ್ನಾಗಿ ಬಂದು ಹೊಡೆದಾಕಿ ಇದು ಯಾರು ಜಾಗ? ಅವ್ರದ್ದು ಜಾಗ ಅಲ್ಲ ತಾನೆ, ಸರ್ಕಾರದಿದ್ದು. ಅವ್ರು ಹೇಳಿದಾರೆ ಇದು ಹೊಡೆದಾಕಕ್ಕೆ? ಇಲ್ಲ ತಾನೆ. ಎದಕ್ಕೆ ಬಂದು ಹೊಡೆದಾಕಿದ್ರು? ನಾವಂಥದ್ದು ಏನು ಮಾಡಿದ್ದೀವಿ? ಅವ್ರಿಗೆ ಓಟ್ ಹಾಕಿ ಮಾಡಿ ತಪ್ಪು ಅನಿಸುತ್ತೆ. ನಮ್ಮ ಪೇರೆಂಟ್ಸ್ ಎಲ್ಲ ಓಟ್ ಹಾಕಿ ತಪ್ಪು ಅನಿಸುತ್ತೆ ಅವ್ರಿಗೆ. ನಮ್ಗೆ ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ. ಎಸ್, ಇಲ್ಲೊಂದು ಮಗು ಇದೆ. ಇವನ್ ಪುಟ, ನಿನ್ನೆ ನೀನು ಸ್ಕೂಲ್ಗೆ ಹೋಗಿದ್ದ? ಇಲ್ಲಿ ಯಾವಾಗ ಆಗಿದ್ದು? ನಿಂಗೆ ಯಾವಾಗ ಗೊತ್ತಾಯ್ತು? ಬೆಳಗ್ಗೆ 11 ಗಂಟೆಗೆ ಗೊತ್ತಾಯ್ತು. ಅಲ್ಲೇಶಿಂದ ಇವ್ರು ಬಂದಿದ್ರು, ನಮ್ಮ ತಮ್ಮನವರು. ಬಂದ್ಮ್ಯಾಕ ನಿಮ್ಮ ಮನೆಯೆಲ್ಲ ಹೊಡೆದಾಕ್ತಿದ್ರು ಬರೀ ಅಂತ ಅಂದ್ಮ್ಯಾಕ ನಾವು ಬಂದ್ವಿ ಓಡೋಡಿ. ಅಷ್ಟಲೇ ಹೊಡೆದಾಕ್ಬಿಟ್ಟಿದ್ರು. ನಿನ್ನ ಬುಕ್ಗಳೆಲ್ಲ ಹೊರಗೆ ಬಿದ್ದಾವ? ನಿಂಗೆ ಓದಕ್ಕಾಗತ್ತೆ? ಇವಾಗ ಸಾಲಿಗೂ ಹೋಗಿಲ್ಲ ನೀ? ಇಲ್ಲ, ಹೋಗಿಲ್ಲ. ಬುಕ್ ಎಲ್ಲದಾವ ನಿಂದೆಲ್ಲ? ಎಲ್ಲ ತೊಯ್ದಾಗ್ಬಿಟ್ಟಿದೆ. ನೀರೆಲ್ಲ ಚೆಲ್ಲಿಬಿಟ್ಟವ್ರೆ JCPಲಿ. ಪುಟ, ನೀವು ಊಟ ಮಾಡಿ ಇಲ್ಲೋ? ಊಟ ಮಾಡಿಲ್ರಿ. ರಾತ್ರಿ ಎಲ್ಲ ಹೊರಗಡೆ ಮಕ್ಕೊಂಬಿಟ್ಟಿವಿ. ನಿನ್ನೆ ರೋಡಿಗೆ ನ್ಯಾಯ ಕೇಳಕ್ಕಂತ ಹೋದ್ರೆ ನಿನ್ನೆ ಎಲ್ಲ ನ್ಯಾಯ ಕೇಳಿದ್ವಿ, ಅಂದರೂ ಬಂದಿಲ್ಲ ಮುನಿರತ್ನವರು. ಮನೆ ಎಲ್ಲ ಹೊಡೆದಾಕೋಗಿದ್ದಾರೆ. ನಮಗೆ ನೀರಿಲ್ಲ, ಮನೆ ಮಾರಿಲ್ಲ, ಏನಿಲ್ಲ, ಬಟ್ಟೆ ಎಲ್ಲ, ಸ್ಕೂಲ್ಗೆ ಹೋಗಿ ಬುಕ್ ಇಲ್ಲ. ಅವ್ರ ಅಪ್ಪಂದ ಜಾಗ. ಹಾಂ, ಈಗ ನಿನ್ನೆ ನಿಮ್ಮ ಮೊಮ್ಮಗಳಿಗೆಲ್ಲ ಹೊರಗೆ ಎಳಗೇಳು ಒಗ್ದಾರಂತಲ್ಲ, ಗೊತ್ತಾ? ಏನಕ್ಕೆ? ಎಲ್ಲ ಅಧಿಕಾರಿಗಳು ಬಂದು ನಿಮ್ಮ ಅಮ್ಮಗೆಲ್ಲ ಹೊರಗೆ ತಂದು ಒಗ್ದಾರ್ರಿ. ನಿನ್ನೆ ಒಳಗೆ ಪಾಪಗಳು ಮಕ್ಕಂದ್ರೆ ಹಂಗೆ ಹಚ್ಕೊಂಡು ಹೋಗಾರ್ರಿ. ಅವ್ರು ಅಂತಾರ್ರಿ. ಒಟ್ಟಾರೆಯಾಗಿ ಇಲ್ಲಿರುವಂತಹ ಮುಗ್ಧ ಮನಸ್ಸುಗಳನ್ನು ನೋಡಿದಾಗ ನಿಜಕ್ಕೂ ಬೇಸರ ಆಗುತ್ತೆ. ಎಲ್ಲೋ ಅಧಿಕಾರಿಗಳಿಗೆ ಕನಿಕರನೇ ಇಲ್ವಾ ಅನ್ನುವಂಥದ್ದು. ಯಾಕಂತಂದರೆ ತುಂಬ ಚಿಕ್ಕ ಮಕ್ಕಳುಗಳು ಇವರೆಲ್ಲ. ನೀವು ನೋಡ್ಬೋದು, ಏನು ಅರಿಯದ ಕಂದಮ್ಮಗಳು ಈ ರೀತಿಯಾಗಿ ನಡು ಬೀದಿಲಿ ತಂದು ನಿಲ್ಲಿಸಿದ್ರೆ ಅದು ಹೇಳೋಕ್ಕೂ ಪದಗಳು ಸಿಗಲ್ಲ. ಸೊ ಅಧಿಕಾರಿಗಳಿಗೆ ಈ ಕಂದಮ್ಮಗಳನ್ನು ಕೂಡ ಕಾಣಲಿಲ್ವಾ? ಈ ರೀತಿಯಾದಂತಹ ದುಸ್ಥಿತಿಗೆ ತಂದು ಇವತ್ತು ಇವರನ್ನು ನಿಲ್ಲಿಸಿರುವಂಥದ್ದು. ಮುಗ್ಧ ಮನಸ್ಸುಗಳು, ಚಿಕ್ಕ ಮಕ್ಕಳುಗಳು, ಸುಮಾರು ಒಂದು 6 ತಿಂಗಳಿಂದ ಶುರುವಾಗಿ ಅಷ್ಟೇ ಒಂದು 14 ವರ್ಷ, ಒಂದು 16 ವರ್ಷದ ಮಕ್ಕಳಿರುವಂಥದ್ದು. ಸ್ಕೂಲ್ಗೆ ಹೋಗಬೇಕಾಗಿದ್ದ ಮಕ್ಕಳು ಇವತ್ತು ರಸ್ತೆ ಮಧ್ಯದಲ್ಲಿ ಕುಂತ್ಕೊಂಡು ಹೋರಾಟ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಮಗೂ ನ್ಯಾಯ ಕೊಡಿಸಿ, ನಮಗೆ ಶಾಲೆಗೆ ಹೋಗ್ತೀವಿ ಆದರೆ ಇರೋದಕ್ಕೆ ಸೂರಿಲ್ಲ. ಶಾಲೆಯಿಂದ ವಾಪಸ್ ಬಂದ ತಕ್ಷಣ ಮನೇಲಿ ಇರೋದಕ್ಕೆ ಮನೆಯೇ ಇಲ್ಲ. ಅಧಿಕಾರಿಗಳು ಇವತ್ತು ಓಟ್ ಹಾಕಿ ನಾವು ತಂದಿರ್ತೀವಿ, ಅವ್ರನ್ನ ಗೆಲ್ಸಿರ್ತೀವಿ, ಆದರೆ ಅದೇ ಅಧಿಕಾರಿಗಳು ತಂದು ನಮ್ಮನ್ನು ಇವತ್ತು ಬೀದಿ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ ಅನ್ನುವಂಥದ್ದು ಈ ಮುಗ್ಧ ಮನಸ್ಸುಗಳ ಮಾತಾಗಿರುವಂಥದ್ದು. ಇವರ ಹೋರಾಟಕ್ಕೆ, ಇವರಿಗೆ ಬಂದಿರುವಂತಹ ಪರಿಸ್ಥಿತಿಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿಕ ನ್ಯೂಸ್, ಬೆಂಗಳೂರು.